ರಾಹುಲ್ ಗಾಂಧಿ ಅವರು ಆ ರಾಹುಲ್ ಗಾಂಧಿ ಅದೊಂದು ಜೋಕರ್. ಅದಕ್ಕೆ ತಲೆನೂ ಇಲ್ಲ. ಅದು ಏನು ಅದಕ್ಕೆ ಡಿಗ್ನಿಫೈ ಹ್ಯಾಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡಿರಿ, ಪಾರ್ಲೆ ಕಂಪ್ನಿದು ಒಂದು ಚಾಕ್ಲೇಟ್ ಕೊಟ್ಟಾರ. ಏನು ತಪ್ಪೇನಾಯಿತು? ನೆಹರೂನ ಹಂಗೆ ರಾತ್ರಿ ಲಾಡ್ ಮಾಡ್ಕೊಂಡು ಬ್ಯಾಟನ್ ಮನೆಗೆ ಏನು ಮಕ್ಕೊಂಡಿಲ್ಲಲ್ಲ. ನೆಹರು ಏನು ಮಾಡ್ಯಾನ, ರಾಜೀವ್ ಗಾಂಧಿ ಇಂಡಿಯನ್ ನೇವಿದು ಹಡಗು ಒಯ್ದು ದೇಶದ್ರೋಹಿಗಳನ್ನ ತೊಗೊಂಡು ಅದರೊಳಗೆ ಅದನ್ನು ಇದು ಮಾಡ್ದ, ಪಾರ್ಟಿ ಮಾಡ್ದ. ರಾಜೀವ್ ಗಾಂಧಿ ಮಾಡಿದ್ದು. ನೆಹರು ಅಂತರೂ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಬರೀತಾಳೆ, ಪುಸ್ತಕ ಬರ್ದಾಳ. ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ವಯಸ್ಸರ ಇದ್ದ ಅವನ ಮಗಳು ಬಂದು ಪುಸ್ತಕ ಬರ್ದಾಳ. ಗಾಂಧಿ ಹತ್ಯೆ ಆದಾಗ ನೆಹರು ನನ್ನ ತಾಯಿ ಜೊತೆಗೆ ನನ್ನ ಮನೆಯಲ್ಲಿದ್ದ, ತಾಸಾನುಗಟ್ಟಲೆ ಇದ್ದ. ಅಂದ್ರೆ ಗಾಂಧಿ ಅಲ್ಲಿ ಕೊಲೆ ಆಗಿರ್ತದೆ. ನೆಹರು ಎಲ್ಲಿದ್ದ? ಲಾರ್ಡ್ ಮೌಂಟ್ ಬ್ಯಾಟನ್ನ ಹೆಂಡತಿ ಜೋಡ ಇದ್ದ, ನನ್ನ ತಾಯಿ ಜೋಡ ಇದ್ರತ್ತ ಆ ಹೆಣ್ಮಗಳ ಒಂದು ಪುಸ್ತಕ ಬರ್ದ. ನೋಡಿ, ಇಂಥ ದೇಶದ್ರೋಹಿ ಕೆಲಸ ಮಾಡಿದಂಥ ಕುಟುಂಬ ಅದು. ಒಬ್ಬ ದೇಶದ ನೋಡ್ರಿ, ನಿನ್ನೆ ಶರದ್ ಪವಾರ್ ಹೇಳ್ಯಾರ. ಶರದ್ ಪವಾರ್ ವಿದೇಶದ ಪ್ರಧಾನಮಂತ್ರಿ ಹೋಗಿದ್ದನ್ನ ನಾವು ಅಪಮಾನ ಮಾಡಬಾರ್ದು. ಅವ್ರ ದೇಶಕ್ಕೆ ಒಳ್ಳೇದಾಗೋದಕ್ಕೆ ಅವರೇನು ನೋಡ್ರಪ್ಪ, ನಮ್ಮ ಮೋದಿಯವ್ರಿಗೆ ಏನು ಕುಡಿ ಚಟ ಇಲ್ಲ, ತಿನ್ನು ಚಟ ಇಲ್ಲ, ಯಾವುದೂ ಇಲ್ಲ. ಅವ್ರು ಎದಕ್ಕೆ ಹೋಗ್ತಾರೆ? ದೇಶದ ಸಲುವಾಗಿ. ಇವತ್ತು ಬ್ರೆಜಿಲ್ಗೆ ಹೋದರು. ಅಲ್ಲಿ ಹೋದರೆ ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ದೇಶಕ್ಕೆ ತೊಗೊಂಡು ಬರ್ತಾರೆ. ಯಾರು? ರಾಜರಾಜ ಚೋಳನ ಕಾಲದಲ್ಲಿ 1016ನೇ ಇಸ್ವಿಯಲ್ಲಿ ಅವರ ಇತಿಹಾಸ. ಇವತ್ತು ತಮಿಳ್ನಾಡ್ದಾಗೇನು ಸಂಸ್ಕೃತ ಅಂದ್ರೆ ಅವ್ರ ವಿರೋಧಿಗಳು, ಅಲ್ಲಿಂದ ಸನಾತನ ಧರ್ಮದ ವಿರೋಧಿಗಳು ಏನೊಂದು ಇದೆ. ಆ ರಾಜರಾಜ ಚೋಳ ಏನಿದ್ದ ಅವನದು ಇದು ಎಲ್ಲಿ ತನಕ ಇತ್ತು? ಕಾಂಬೋಡಿಯಾ ತನಕ ಇತ್ತು ಅವನದು ರಾಜ್ಯ. ಅವ್ರ ಇತಿಹಾಸ ಇರಲಿಲ್ಲ. ಇವತ್ತು ಇತಿಹಾಸಕ್ಕೆ ಮೋದಿಯವರು ಹೋಗಿದ್ದರಿಂದ ಅವನ್ನೆಲ್ಲ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಾರೆ. ಅಂದರೆ ಚೋಳ ಡೈನಾಸ್ಟಿ ಏನಿತ್ತಲ್ಲ ಭಾರತದಲ್ಲಿ, ಅವರು ಅವಾಗ ವಿದೇಶದ ವ್ಯಾಪಾರ ಮಾಡ್ತಿದ್ರು. ಚೋಳ ರಾಜ ಕಟ್ಟಿದಂಥ ಆ ದೇವಸ್ಥಾನ ನೋಡಿದ್ರೆ ಇವತ್ತು ಅದ್ರ ಮ್ಯಾಗಿನ ಗುಮ್ಮಟ ಹೆಂಗೆ ಇವತ್ತಿನ ಇಂಜಿನಿಯರ್ಸ್ಗಳಿಗೆ ಸಹಿತ ಚಾಲೆಂಜ್ ಐತಿ. ಇದು ಹೆಂಗೆ ಇದನ್ನು ಸುಮಾರು 500 ಟನ್ನೇನು ಒಂದು ಗುಮ್ಮಟದ ಮ್ಯಾಗ ಎಷ್ಟೋ ಎತ್ತರ ಐತೆ. ಅಂದ್ರೆ ಆ ರಾಜಂದು ಏನು ಕಲ್ಪನೆ ಇತ್ತಂದ್ರೆ, ಇಡೀ ಜಗತ್ತಿನಲ್ಲಿ ನಾ ಕಟ್ಟಿದಂಥ ದೇವಸ್ಥಾನದ ಎತ್ತರ ಇರ್ಬೇಕದು. ಅಂಥ ರಾಜನ ಇತಿಹಾಸ ಇವತ್ತು ನಮ್ಗೆ ಗೊತ್ತಾಗಿದೆ. ಆ ರಾಜನ ಕಾಲಕ್ಕೆ ತಮಿಳು, ಸಂಸ್ಕೃತ ಎರಡೂ ಭಾಷೆಗೆ ಗೌರವ ಕೊಟ್ಟಂತ ಇಂಥದ್ದೆಲ್ಲ ಪ್ರಧಾನಮಂತ್ರಿಗಳು ತೊಗೊಂಡು ಬಂದಾರೆ. ಈ ಅಯೋಗ್ಯ ರಾಹುಲ್ ಗಾಂಧಿ ಏನದಲ್ಲ, ಇವೊಂದು ಮಾನ ಮರ್ಯಾದೆಗೆ ಈ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಬೇಕಲ್ಲ ಇಂಥವನ್ನ. ನಾ ಏನಾರು ಆ ಪಾರ್ಟಿಗೆ ಹೋಗಿ ಕಪಾಳಿಗೆ ಹೊಡಿತಿದ್ದೆ.